ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ದಾಖಲೆಯ 16ನೇ ಬಜೆಟ್ ಮಂಡನೆಗೆ ರೆಡಿಯಾಗಿದ್ದಾರೆ. ಈ ಬಾರಿಯ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ರೂಪಾಯಿ ಮೀರುವ ಸಾಧ್ಯತೆ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಈ ಬಾರಿ ಲೆಕ್ಕಾಚಾರದ ಬಜೆಟ್ ಮಂಡಿಸುವ ಸಾಧ್ಯತೆಯೇ ಹೆಚ್ಚಿದೆ. ಸಿದ್ದರಾಮಯ್ಯ ಬಜೆಟ್ ಸವಾಲು. ಕಳೆದ ಬಾರಿ 3.71 ಲಕ್ಷ ಕೋಟಿ ಬಜೆಟ್. ರಾಜಸ್ವ ವೆಚ್ಚ 2.90 ಲಕ್ಷ ಕೋಟಿ. ಗ್ಯಾರಂಟಿ ವೆಚ್ಚ 52,000 ಕೋಟಿಗೂ ಹೆಚ್ಚು. ಬಂಡವಾಳ ಯೋಜನೆಗೆ 55,000 ಕೋಟಿ ಮಾತ್ರ. ಕಳೆದ ಬಾರಿ 3.71 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ರು. ಆ ಬಜೆಟ್ನಲ್ಲಿ ರಾಜಸ್ವ ವೆಚ್ಚವೇ 2.90 ಲಕ್ಷ ಕೋಟಿ ದಾಟಿತ್ತು. ಗ್ಯಾರಂಟಿಗಾಗಿ 52,000 ಕೋಟಿಗೂ ಹೆಚ್ಚು ವೆಚ್ಚವಾಗಿತ್ತು. ಬಂಡವಾಳ ವೆಚ್ಚ ಕೇವಲ 55,000 ಕೋಟಿಗೆ ಇಳಿದಿತ್ತು. ಈ ಬಾರಿ ರಾಜಸ್ವ ವೆಚ್ಚ ದಾಟದಂತೆ ನೋಡಿಕೊಳ್ಳುವುದು ಮತ್ತು ಗ್ಯಾರಂಟಿಗಳ ಹೊರೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡುವ ಸವಾಲು ಸಿದ್ದರಾಮಯ್ಯನವರ ಎದುರಿಗೆ ಇದೆ. ಜೊತೆಗೆ ದೊಡ್ಡ ದೊಡ್ಡ ಯೋಜನೆಗಳಿಗೆ ಅನುದಾನ ಸಾಲ್ತಿಲ್ಲ. ಕೇಂದ್ರದಿಂದ ನಿರೀಕ್ಷೆ ಮಾಡಿದಷ್ಟು ಅನುದಾನ ಸಿಗ್ತಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರ ಎದುರು ದೊಡ್ಡ ಸವಾಲೇ ಇದೆ. ಇವುಗಳೆಲ್ಲವನ್ನ ಸರಿ ಮಾಡೋಕೆ ಆದಾಯದ ಮೂಲಗಳನ್ನ ಹುಡುಕಬೇಕು. ಉಳಿತಾಯದ ದಾರಿಯನ್ನ ಕೂಡ ನೋಡಿಕೊಳ್ಳಬೇಕು. ಇವುಗಳಿಗಾಗಿ ಹೊಸ ಯೋಜನೆಗಳ ನಿರೀಕ್ಷೆ ಇದೆ. ಸಿದ್ದರಾಮಯ್ಯ ಎದುರು ಒಂದೇ ಮಾರ್ಗ, ಬಜೆಟ್ ಗಾತ್ರ ಹೆಚ್ಚಿಸಿ ಸಾಲ ಪಡೆಯುವುದು. ಆರ್ಥಿಕ ಶಿಸ್ತಿಗೆ ಹೆಸರಾದ ಸಿದ್ದರಾಮಯ್ಯ ಅವರ ಬಳಿ ಈಗ ಉಳಿದಿರೋದು ಒಂದೇ ಮಾರ್ಗ, ಬಜೆಟ್ ಗಾತ್ರವನ್ನ ಹೆಚ್ಚಿಸುವುದು ಹಾಗೂ ಅದಕ್ಕೆ ಅನುಗುಣವಾಗಿ ಸಾಲ ಪಡೆಯುವ ಪ್ರಮಾಣವನ್ನ ಏರಿಕೆ ಮಾಡಿಕೊಳ್ಳೋದು. ಈ ಮೂಲಕ ವಿತ್ತೀಯ ಕೊರತೆಯನ್ನ ಸರಿದೂಗಿಸೋದು. ಯಾಕಂದ್ರೆ ಸಾಲದ ಮಿತಿಯನ್ನ ರಾಜ್ಯ ಜಿಡಿಪಿಯು 3% ಒಳಗೆ ತೋರಿಸೋದು. ಇಂಥದ್ದೊಂದು ಸರ್ಕಸ್ ಈ ಬಾರಿ ಅನಿವಾರ್ಯ ಎನ್ನಲಾಗ್ತಿದೆ. ಸುಮಾರು 1,52,000 ಕೋಟಿ ಸಾಲ ಮಾಡುವುದಕ್ಕೆ ಅಂದಾಜಿಸಿದ್ದ ಸಿದ್ದರಾಮಯ್ಯ ಈ ಬಾರಿ ಇನ್ನೂ ಹೆಚ್ಚಿನ ಅಂದ್ರೆ ಸುಮಾರು 1.25 ಲಕ್ಷ ಕೋಟಿವರೆಗೂ ಸಾಲ ಪಡೆಯಲು ಯೋಜನೆಯನ್ನ ರೂಪಿಸುವ ಮಾಹಿತಿ ಇದೆ. ಹೊಸದಾಗಿ ಮದ್ಯದರ ಏರಿಕೆ ಇಲ್ಲ. ಕಳೆದ ವರ್ಷದ ಬಜೆಟ್ ಆದಾಗಿನಿಂದ ಮದ್ಯದ ದರ 3 ಬಾರಿ ಏರಿಕೆಯಾಗಿದೆ. ದರ ಏರಿಕೆ ಮಾಡುವುದಕ್ಕೆ ಬಜೆಟ್ ಮಂಡನೆಯನ್ನೇ ಕಾಯಬೇಕಿಲ್ಲ. ಹೀಗಾಗಿ ಹೊಸದಾಗಿ ಮದ್ಯದ ದರವನ್ನಾಗಲಿ ಇನ್ನಿತರ ನೋಂದಣಿ ಮತ್ತಿತರ ಶುಲ್ಕಗಳನ್ನಾಗಲಿ ಹೆಚ್ಚಿಸುವ ಸಾಧ್ಯತೆ ಇಲ್ಲ. ಈ ಬಾರಿ ವಿವಿಧ ತೆರಿಗೆ ಮೂಲಗಳಿಂದ ಸುಮಾರು 2 ಲಕ್ಷ ಕೋಟಿವರೆಗೂ ಸಂಗ್ರಹಿಸುವ ಲೆಕ್ಕಾಚಾರದಲ್ಲಿದ್ದಾರೆ ಸಿದ್ದರಾಮಯ್ಯ. ಅದಕ್ಕಾಗಿ ಕೆಲವು ಸೆಸ್ ಮತ್ತು ಸಣ್ಣ ಪುಟ್ಟ ತೆರಿಗೆಗಳ ಹೆಚ್ಚಳಕ್ಕೂ ಕೈ ಹಾಕುವ ಸಂಭವವಿದೆ. ಇನ್ನು ಈ ಆದಾಯ ಮೂಲಕ್ಕಾಗಿ ಬಿಡದಿ, ನೆಲಮಂಗಲ ಬಳಿ ಟೌನ್ಶಿಪ್ ಯೋಜನೆಗಳ ಮೂಲಕ ಖಾಸಗಿ ಹೂಡಿಕೆಗೆ ನೀಡಿ ಆದಾಯವನ್ನ ಹೆಚ್ಚಳ ಮಾಡುವ ಯೋಜನೆಗಳು ಕೂಡ ಇದೆ ಅನ್ನಲಾಗ್ತಿದೆ. ಇದಕ್ಕಾಗಿ ಪಿಪಿಪಿ ಮಾದರಿಯ ಯೋಜನೆ ಘೋಷಣೆ ಮಾಡುವ ಸಾಧ್ಯತೆಗಳಿವೆ. ಖಾಸಗಿ ಸಾಲದ ಬದಲು ಕೆಲವು ಇಲಾಖೆ ನಿಗಮಗಳ ನಡುವೆ ಸಾಲ ಕೊಟ್ಟು ತೆಗೆದುಕೊಳ್ಳುವ ವ್ಯವಸ್ಥೆ ಬಗ್ಗೆಯೂ ಸಿದ್ದರಾಮಯ್ಯ ಅವರಿಗೆ ಸಲಹೆಗಳು ಬಂದಿವೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ, ಕೆಲವು ಹೊಸ ಯೋಜನೆಗಳ ಘೋಷಣೆಯ ಜತೆಗೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಘೋಷಿಸುವ ಸಾಧ್ಯತೆಯೂ ಬಜೆಟ್ನಲ್ಲಿದೆಯಂತೆ.